ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಉರಿಯುತ್ತಿರುವ ಮಂಗಳನ ಶಕ್ತಿಯಿಂದ ಆಳಲ್ಪಡುವ ಮೇಷ, ಇಂದು ನಿಮ್ಮ ಪ್ರವರ್ತಕ ಮನೋಭಾವ ಮತ್ತು ಧೈರ್ಯ ಸ್ಪಷ್ಟವಾಗಿ ಕಾಣುತ್ತದೆ. ಹೊಸ ಆರಂಭಗಳು ಮತ್ತು ಧೀಟ ನಾಯಕತ್ವದ ಮೂಲಕ ನೀವು ಪರಿವರ್ತನಾಶೀಲ ಬದಲಾವಣೆಗಳನ್ನು ಪ್ರಾರಂಭಿಸಲು ಸಿದ್ಧರಾಗಿದ್ದೀರಿ. ಸ್ಥಾಪಿತ ಸಂಬಂಧಗಳು ತಮಾಷೆಯ ಸ್ವಾಭಾವಿಕತೆ ಮತ್ತು ಹಂಚಿಕೊಂಡ ಸಾಹಸಗಳಿಂದ ಪುನರುಜ್ಜೀವನ ಪಡೆಯುತ್ತವೆ. ಒಂಟಿಗಳು ನಿಜವಾದ ಸ್ವ ಅಭಿವ್ಯಕ್ತಿಯಿಂದ ಸಂಪರ್ಕಗಳನ್ನು ಆಕರ್ಷಿಸುತ್ತಾರೆ. ಸಂಗಾತಿಯೊಂದಿಗೆ ನಿಜವಾದ ಕುತೂಹಲ ಮತ್ತು ವಿಶ್ವಾಸದ ಸಮತೋಲನವು ಸಂವಹನವನ್ನು ಸುಗಮಗೊಳಿಸುತ್ತದೆ. ಮಂಗಳವಾರದ ಮಂಗಳಶಕ್ತಿ ನಿಮ್ಮ ದೃಢತೆಯನ್ನು ಹೆಚ್ಚಿಸುತ್ತದೆ. ಮುಂದೂಡಿದ ನಿರ್ಧಾರಗಳನ್ನು ಈಗ ನಿಭಾಯಿಸಲು ಸೂಕ್ತ ಸಮಯ. ಸ್ಪರ್ಧಾತ್ಮಕ ಆಯ್ಕೆಗಳಲ್ಲಿ ನಿಮ್ಮ ಪ್ರವೃತ್ತಿಯನ್ನು ನಂಬಿ, ಅದು ನಿಜವಾದ ಬೆಳವಣಿಗೆಗೆ ದಾರಿ ತೋರಿಸುತ್ತದೆ. ಇಂದು ತಂಡದ ಸಹಕಾರಕ್ಕೆ ಆದ್ಯತೆ ನೀಡಿ. ಗುಂಪು ಚರ್ಚೆಗಳನ್ನು ಸುಗಮಗೊಳಿಸುವಾಗ ನಿಮ್ಮ ಮಧ್ಯಸ್ಥಿಕೆ ಮತ್ತು ನಾಯಕತ್ವ ಕೌಶಲ್ಯಗಳು ಹೊಳೆಯುತ್ತವೆ. ಹಂಚಿಕೊಂಡ ಸಮಸ್ಯೆ ಪರಿಹಾರಗಳು ಮತ್ತು ಪರಸ್ಪರ ಬೆಂಬಲ ವೃತ್ತಿಪರ ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ವ್ಯವಸ್ಥಿತ ದೈಹಿಕ ಚಟುವಟಿಕೆ ಮತ್ತು ಸರಿಯಾದ ಜಲಸಂಚಯನದಿಂದ ಮಾನಸಿಕ ಸ್ಪಷ್ಟತೆ ಹೆಚ್ಚುತ್ತದೆ. ಕೆಫೀನ್ ಕಡಿಮೆ ಮಾಡಿ ಪ್ರೋಟೀನ್ ಭರಿತ ತಿಂಡಿಗಳು ಮತ್ತು ಸಂಕ್ಷಿಪ್ತ ಹೊರನಾಡು ನಡಿಗೆಗಳನ್ನು ಸೇರಿಸಿ. ಸ್ಥಿರ ನಿದ್ರೆ ಮತ್ತು ಸ್ಕ್ರೀನ್ ಸಮಯ ಕಡಿಮೆ ಮಾಡುವುದರಿಂದ ನರಮಂಡಲಕ್ಕೆ ವಿಶ್ರಾಂತಿ ಸಿಗುತ್ತದೆ. ಕೌಟುಂಬಿಕ ಸಂಭಾಷಣೆಗಳು ಹಿಂದಿನ ಮುಚ್ಚುಗೆ ಪರಿಹಾರ ತರುತ್ತದೆ. ತಕ್ಷಣದ ರಕ್ಷಣಾತ್ಮಕ ಪ್ರತಿಕ್ರಿಯೆಗಳಿಲ್ಲದೆ ಸಕ್ರಿಯ ಆಲಿಕೆಯನ್ನು ಅಭ್ಯಾಸ ಮಾಡಿ. ಇತರರ ದೃಷ್ಟಿಕೋನಗಳನ್ನು ಸ್ವೀಕರಿಸುವಾಗ ನಿಮ್ಮ ಅಗತ್ಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಭಾವನಾತ್ಮಕ ಗಡಿಗಳನ್ನು ಬಲಪಡಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 29, 41. ವೃತ್ತಿ, ನೆಟ್ವರ್ಕಿಂಗ್ ಮತ್ತು ಸಹಕಾರ ಯೋಜನೆಗಳಿಗೆ ಇಂದು ಅದೃಷ್ಟ ಒಲಿಯುತ್ತದೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ಅವಧಿ ವೃತ್ತಿಪರ ಸಂಬಂಧಗಳಲ್ಲಿ ಅನಿಶ್ಚಿತ ಅವಕಾಶಗಳನ್ನು ತರುತ್ತದೆ. ಇಂದು ಅಲ್ಪದೂರ ಪ್ರಯಾಣಗಳು ನೆಟ್ವರ್ಕಿಂಗ್ ಅವಕಾಶಗಳನ್ನು ತರುತ್ತವೆ. ಪರಿಚಿತ ಸ್ಥಳಗಳಿಗೆ ಸ್ವಯಂ ಪ್ರೇರಿತ ಭೇಟಿ ಹೊಸ ದೃಷ್ಟಿಕೋನಗಳನ್ನು ನೀಡಬಹುದು. ಪರಿಹಾರ: ಮಂಗಳ ಶಕ್ತಿಯನ್ನು ಹೆಚ್ಚಿಸಲು ಹವಳ ಅಥವಾ ಗಾಢ ಕೆಂಪು ಆಭರಣ ಧರಿಸಿ. ಸೂರ್ಯೋದಯದಲ್ಲಿ ಕಾರ್ನಿಯಲಿಯನ್ ಸ್ಫಟಿಕದಿಂದ ಧ್ಯಾನ ಮಾಡಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಆಳ್ವಿಕೆಯ ವೃಷಭ, ಇಂದು ನಿಮ್ಮ ಐಹಿಕ ಇಂದ್ರಿಯತೆ ಮತ್ತು ಅಚಲ ದೃಢ ಸಂಕಲ್ಪ ಸ್ಪಷ್ಟವಾಗಿವೆ. ಮಂಗಳವಾರದ ಪ್ರಭಾವವು ನಿಮ್ಮ ಪರಿಶ್ರಮಕ್ಕೆ ವೇಗ ನೀಡುತ್ತದೆ ಮತ್ತು ಸ್ಪಷ್ಟ ಸಾಧನೆಗಳಿಗೆ ದಾರಿ ತೋರಿಸುತ್ತದೆ. ಇಂದ್ರಿಯಾನುಭವಗಳು ಮತ್ತು ನಿಜವಾದ ಮೆಚ್ಚುಗೆಯಿಂದ ಪ್ರಣಯವು ಬೆಳೆಯುತ್ತದೆ. ಒಂಟಿಗಳು ಸ್ಥಿರತೆ ಮತ್ತು ಸತ್ಯಾಸತ್ಯತೆಯನ್ನು ಗೌರವಿಸುವ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಸರಳ ಹಂಚಿದ ಆನಂದಿಗಳ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಈ ಮಂಗಳವಾರ ನಿಮ್ಮ ಮೂಲ ಮೌಲ್ಯಗಳನ್ನು ಮರುಮೌಲ್ಯಮಾಪನ ಮಾಡಿ. ವೈಯಕ್ತಿಕ ಗಡಿಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬಿ. ವೃತ್ತಿಪರ ಪ್ರಾಜೆಕ್ಟ್ಗಳು ನಿಮ್ಮ ಸೂಕ್ಷ್ಮ ಗಮನ ಮತ್ತು ವಿಶ್ವಾಸಾರ್ಹ ವರ್ಕ್ ನೀತಿಯಿಂದ ಲಾಭ ಪಡೆಯುತ್ತವೆ. ಸಹೋದ್ಯೋಗಿಗಳೊಂದಿಗೆ ಸಹಕರಿಸಿ. ಹೆಚ್ಚಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಮೊದಲು ಪ್ರಸ್ತುತ ಬದ್ಧತೆಗಳು ದೃಢವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಮಂಗಳವಾರದ ತೀವ್ರ ಶಕ್ತಿಯನ್ನು ಸಮತೋಲನಗೊಳಿಸಲು ಯೋಗ, ಪ್ರಕೃತಿಯಲ್ಲಿ ನಡೆಯುವಿಕೆ ಅಥವಾ ತೋಟಗಾರಿಕೆಯಂತಹ ಗ್ರೌಂಡಿಂಗ್ ಚಟುವಟಿಕೆಗಳನ್ನು ಪರಿಗಣಿಸಿ. ಇಂದು ನಿಮ್ಮ ದೇಹ ಪೌಷ್ಟಿಕ, ಆರೋಗ್ಯಕರ ಆಹಾರವನ್ನು ಬಯಸುತ್ತದೆ. ಕುತ್ತಿಗೆ ಮತ್ತು ಗಂಟಲಿನ ಭಾಗಗಳಿಗೆ ಸೌಮ್ಯ ಹಿಗ್ಗುಳಿಕೆ ಮತ್ತು ಸರಿಯಾದ ಭಂಗಿಯನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಶಾಂತ ಬಾಹ್ಯದ ಕೆಳಗೆ ಆಳ ಭಾವನಾತ್ಮಕ ಪ್ರವಾಹಗಳು ಹರಿಯುತ್ತವೆ. ಭಾವನೆಗಳನ್ನು ನಿಧಾನವಾಗಿ ಪ್ರಕ್ರಿಯಿಸಲು ಅವಕಾಶ ನೀಡಿ. ಕಾಳಜಿ ಮತ್ತು ಪ್ರಾಯೋಗಿಕ ಬೆಂಬಲದಿಂದ ಕುಟುಂಬ ಸಂಬಂಧಗಳು ಬಲಪಡುತ್ತವೆ. ಅದೃಷ್ಟ ಸಂಖ್ಯೆಗಳು 7, 14, 26, 33. ಹಣಕಾಸು ಮತ್ತು ಸೃಜನಶೀಲ ಪ್ರಯತ್ನಗಳಲ್ಲಿ ತಾಳ್ಮೆಯ ಪರಿಶ್ರಮಕ್ಕೆ ಇಂದು ಅದೃಷ್ಟ ಸಹಾಯ ಮಾಡುತ್ತವೆ. ಸಂಜೆ 6 ರಿಂದ 8 ಗಂಟೆಯ ಅವಧಿ ಅನಿಶ್ಚಿತ ಅವಕಾಶಗಳನ್ನು ತರುತ್ತದೆ. ಪ್ರಯಾಣ ದೃಷ್ಟಿಯಿಂದ ಇಂದು ಅಲ್ಪ ದೂರದ ಪ್ರಾಯೋಗಿಕ ಉದ್ದೇಶದ ಭೇಟಿ ಯಾತ್ರೆಗಳನ್ನು ಆದ್ಯತೆ ನೀಡಿ. ಸ್ಥಳೀಯ ಕೆಲಸಗಳು ಹೊಸ ಸಂಪರ್ಕಗಳನ್ನು ನೀಡಬಹುದು. ಪರಿಹಾರ:
ಸಮೃದ್ಧಿಗಾಗಿ ಪಚ್ಚೆ ಅಥವಾ ಹಸಿರು ಅವೆಂಚರಿನ್ ಧರಿಸಿ. ಬೆಳಗಿನ ಧ್ಯಾನದ ವೇಳೆ ಶ್ರೀಗಂಧ ಧೂಪ ಸುಡಿಕೊಳ್ಳಿ. ಗಂಟಲಿನ ಚಕ್ರದ ಗುಣಪಡಿಸುವಿಕೆಗಾಗಿ ತಾಜಾ ಪುದೀನಾ ಚಹಾ ಮತ್ತು ಜೇನುತುಪ್ಪ ಸೇವಿಸಿ. ಪ್ರಮುಖ ನಿರ್ಧಾರಗಳ ಸಮಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಕೃತಜ್ಞತಾ ಧ್ಯಾನವನ್ನು ಅಭ್ಯಾಸ ಮಾಡಿ. ಇಂದು ನಿಮ್ಮ ದಿನ ಸ್ಥಿರತೆ, ಸ್ಪಷ್ಟತೆ ಮತ್ತು ಆಂತರಿಕ ಶಕ್ತಿಯಿಂದ ತುಂಬಿರಲಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಆಳ್ವಿಕೆಯ ಮಿಥುನ, ಇಂದು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ಸಂವಹನ ಶಕ್ತಿ ಹೆಚ್ಚಾಗಿದೆ. ವೈವಿಧ್ಯಮಯ ಅನುಭವಗಳು ನಿಮ್ಮ ಮನಸ್ಸನ್ನು ಚುರುಕುಗೊಳಿಸುತ್ತವೆ ಮತ್ತು ಸಾಮಾಜಿಕ ಸಂಪರ್ಕಗಳು ಹೊಸ ದಿಕ್ಕುಗಳನ್ನು ತೆರೆದಿಡುತ್ತವೆ. ಇಂದು ಸಂವಹನವು ಆಳವಾದ ಅನ್ಯೋನ್ಯತೆಗೆ ಸೇತುವೆಯಾಗುತ್ತದೆ. ಬೌದ್ಧಿಕ ಕೂಟಗಳಲ್ಲಿ ಹಾಸ್ಯಮಯ ಸಂಭಾಷಣೆ ಮೂಲಕ ಅವಿವಾಹಿತರು ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಜೋಡಿಯಾಗಿರುವವರು ಭವಿಷ್ಯದ ಸಾಹಸಗಳನ್ನು ಒಟ್ಟಿಗೆ ಯೋಜಿಸುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ಚಡಪಟಿಕೆಯನ್ನು ಉತ್ಪಾದಕ ಕ್ರಿಯೆಯಾಗಿ ಪರಿವರ್ತಿಸುತ್ತದೆ. ನಿಮ್ಮ ಚೆದರಿದ ಆಲೋಚನೆಗಳನ್ನು ಕೇಂದ್ರೀಕೃತ ಕಲಿಕೆ ಅವಧಿಗಳಾಗಿ ನಿರ್ದೇಶಿಸಿ. ಹಿಂದಿನ ಸಂಭಾಷಣೆಗಳು ಪ್ರಸ್ತುತ ಆಯ್ಕೆಗಳಿಗೆ ಅನಿರೀಕ್ಷಿತ ದೃಷ್ಟಿಕೋನ ನೀಡಬಹುದು. ತಂಡದ ಚಲನಶೀಲತೆ ಇಂದು ಪ್ರಮುಖವಾಗಿದೆ. ಸಹಯೋಗಿ ಪ್ರಯೋಜನಗಳು ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳನ್ನು ಬೇಡುತ್ತವೆ. ಗರಿಷ್ಠ ಪರಿಣಾಮಕ್ಕಾಗಿ ಲಿಖಿತ ಸಂವಹನದ ಮೇಲೆ ಗಮನಹರಿಸಿ ಮತ್ತು ವಿಭಿನ್ನ ದೃಷ್ಟಿಕೋನಗಳನ್ನು ಮಧ್ಯಸ್ಥಿಕೆ ಮಾಡಿ. ಮಾನಸಿಕ ಆಯಾಸವು ಭುಜಗಳು ಮತ್ತು ಕತ್ತುನಲ್ಲಿ ಒತ್ತಡವಾಗಿ ತೋರಬಹುದು. ಕೆಲಸದ ಮಧ್ಯೆ ಆಳವಾದ ಉಸಿರಾಟ ವ್ಯಾಯಾಮಗಳನ್ನು ಮಾಡಿ. ಮಧ್ಯಾಹ್ನ 2 ಗಂಟೆಯ ನಂತರ ಕೆಫಿನ್ನನ್ನು ಮಿತಿಗೊಳಿಸಿ. ಮಧ್ಯಾಹ್ನದ ಸಣ್ಣ ನಡೆಗೆ ನಿಮ್ಮ ಶಕ್ತಿಯನ್ನು ರಿಫ್ರೆಶ್ ಮಾಡುತ್ತದೆ. ಚಂದ್ರನ ಕ್ಷೀಣತೆ ಆಂತರಿಕ ಒತ್ತಡವನ್ನು ಹೆಚ್ಚಿಸಬಹುದು. ಪರಿಪೂರ್ಣತಾವಾದಿ ಪ್ರವೃತ್ತಿಗಳನ್ನು ಬಿಡುಗಡೆ ಮಾಡಲು ತಾಳ್ಮೆ ಅಗತ್ಯ. ಕುಟುಂಬ ಸಂಭಾಷಣೆಗಳಲ್ಲಿ ಸಕ್ರಿಯ ಆಲನಿಕೆಯನ್ನು ಅಭ್ಯಸಿಸಿ ಮತ್ತು ತಕ್ಷಣದ ಪ್ರತಿಕ್ರಿಯೆ ಬದಲು ಸ್ಪಷ್ಟತೆಗಾಗಿ ವಿರಾಮವನ್ನು ಅನುಮತಿಸಿ. ಅದೃಷ್ಟ ನಂಬರ್ಗಳು 7, 14, 23, 41. ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಶೈಕ್ಷಣಿಕ ಅನ್ವೇಷಣೆಗಳು ಮತ್ತು ನೆಟ್ವರ್ಕಿಂಗ್ ಚಟುವಟಿಕೆಗಳಿಗೆ ಅದೃಷ್ಟ ಒಲವು ತೋರುತ್ತದೆ. ಪ್ರಮುಖ ಸಂಭಾಷಣೆಗಳಿಗೆ ಹಳದಿ ಮತ್ತು ಬೆಳ್ಳಿ ಬಣ್ಣಗಳನ್ನು ಧರಿಸಿ. ಬುಧನ ಪ್ರಭಾವ ಸಂವಹನ ವಿಳಂಬವನ್ನು ಸೂಚಿಸುತ್ತದೆ. ಆತುರದ ಪ್ರಯಾಣಗಳನ್ನು ತಪ್ಪಿಸಿ. ಅಗತ್ಯವಿದ್ದರೆ ಮನೋರಂಜನಾ ಪ್ಯಾಕ್ ಮಾಡಿ ಮತ್ತು ಸಂಭಾವ್ಯ ವೇಳಾಪಟ್ಟಿ ಗದ್ದಲಗಳಿಗೆ ಸಿದ್ಧರಾಗಿ. ಸ್ಥಳೀಯ ಅನ್ವೇಷಣೆಗಳು ಹೆಚ್ಚು ಫಲಪ್ರದ. ಪರಿಹಾರ: ಸ್ಪಷ್ಟ ಸಂವಹನಕ್ಕಾಗಿ ವೈಢೂರ್ಯ ಆಭರಣ ಧರಿಸಿ. ಮುಂಜಾನೆ ಓಂ ಬುಧಾಯ ನಮಃ 21 ಬಾರಿ ಜಪಿಸಿ. ತಾಜಾ ಪುದೀನಾ ಎಲೆಗಳನ್ನು ಜೇಬಿನಲ್ಲಿಟ್ಟುಕೊಳ್ಳಿ. ಬೆಳಗ್ಗೆ 10 ಗಂಟೆಗೆ ಪೂರ್ವಕ್ಕೆ ಮುಖ ಮಾಡಿ ಧ್ಯಾನಿಸಿ. ಇಂದಿನ ದಿನ ನಿಮಗೆ ಸ್ಪಷ್ಟತೆ, ಸಂಪರ್ಕ ಮತ್ತು ಸೃಜನಶೀಲತೆಯಿಂದ ತುಂಬಿರಲಿ. ನಮಸ್ಕಾರ ಕರ್ಕಾಟಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಅರ್ಥಗರ್ಭಿತ ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ರಕ್ಷಣಾತ್ಮಕ ಪೋಷಣೆ ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ಜಲಸ್ವಭಾವವು ಸಹಾನುಭೂತಿಯ ಬುದ್ಧಿವಂತಿಕೆಯಿಂದ ಹರಿದು ಸುತ್ತಲಿನವರಿಗೆ ಪವಿತ್ರವಾದ ಆರೈಕೆ ನೀಡುತ್ತದೆ. ಪ್ರಣಯದ ದುರ್ಬಲತೆಯು ಇಂದು ಆಳವಾದ ಸಂಪರ್ಕಕ್ಕೆ ಬಾಗಿಲು ತೆರೆಯುತ್ತದೆ. ಸಂಗಾತಿಯೊಂದಿಗೆ ಬಾಲ್ಯದ ನೆನಪುಗಳು ಅಥವಾ ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳಿ. ಈ ಸಣ್ಣ ಹಂಚಿಕೆಗಳು ಬಂಧಗಳನ್ನು ಗಾಢಗೊಳಿಸುತ್ತವೆ. ಅವಿವಾಹಿತರು ನಿಜವಾದ ಭಾವನಾತ್ಮಕ ಲಭ್ಯತೆಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ಸೌಮ್ಯ ಸ್ವಭಾವವನ್ನು ಪ್ರೀತಿಯ ದೃಢತೆಯಿಂದ ಮಿತಿಗಳನ್ನು ಪ್ರತಿಪಾದಿಸಲು ಸವಾಲು ಹಾಕುತ್ತದೆ. ಪರಿವರ್ತನಾಶೀಲ ಸಂಭಾಷಣೆಗಳನ್ನು ಸ್ವೀಕರಿಸುವಾಗ ಅನಗತ್ಯ ನಾಟಕದಿಂದ ನಿಮ್ಮನ್ನು ಮತ್ತು ಪ್ರೀತಿಪಾತ್ರರನ್ನು ರಕ್ಷಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಇಂದು ನಿಮ್ಮ ನೈಸರ್ಗಿಕ ನಾಯಕತ್ವ ಶೈಲಿಯಲ್ಲಿ ಸಹಯೋಗದ ಯೋಜನೆಗಳು ಬೆಳೆಯುತ್ತವೆ. ಭಾವನಾತ್ಮಕ ಸುರಕ್ಷತೆಯನ್ನು ಸೃಷ್ಟಿಸುವ ನಿಮ್ಮ ಸಾಮರ್ಥ್ಯವು ತಂಡದ ಸದಸ್ಯರನ್ನು ನವೀನ ವಿಚಾರಗಳನ್ನು ಹಂಚಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ಸಂಬಂಧಗಳನ್ನು ಪೋಷಿಸುವತ್ತ ಗಮನಹರಿಸಿ. ಜೀರ್ಣಕ್ರಿಯೆಯ ಸೂಕ್ಷ್ಮತೆಗೆ ಎಚ್ಚರಿಕೆ ವಹಿಸಿ. ನಿಮ್ಮ ಹೊಟ್ಟೆ ಭಾವನಾತ್ಮಕ ಸ್ಥಿತಿಗಳನ್ನು ಪ್ರತಿಬಿಂಬಿಸುತ್ತದೆ. ಊಟದ ಮೊದಲು ಆಳವಾದ ಉಸಿರಾಟವನ್ನು ಅಭ್ಯಾಸ ಮಾಡಿ. ಸೌಮ್ಯ ಈಜು ಅಥವಾ ನೀರಿನ ವ್ಯಾಯಾಮಗಳು ನಿಮ್ಮ ಚಂದ್ರಶಕ್ತಿಗೆ ಹೊಂದಾಣಿಕೆಯಾಗುತ್ತವೆ.
ನೀವು ಹಿಂದೆ ಹೇಳದೇ ಇದ್ದ ಭಾವನೆಗಳನ್ನು ಧೈರ್ಯವಾಗಿ ವ್ಯಕ್ತಪಡಿಸಿದಾಗ ಕುಟುಂಬದ ಚಲನಾಶೀಲತೆ ಸಕಾರಾತ್ಮಕವಾಗಿ ಬದಲಾಗುತ್ತದೆ. ನಿಮ್ಮ ಭಾವನಾತ್ಮಕ ಪ್ರಾಮಾಣಿಕತೆ ಆಳವಾದ ಅನ್ಯೋನ್ಯತೆಯನ್ನು ಸೃಷ್ಟಿಸುತ್ತದೆ. ಇತರರ ನಕಾರಾತ್ಮಕ ಮನೋಸ್ಥಿತಿಗಳನ್ನು ಹೀರಿಕೊಳ್ಳಬೇಡಿ. ಅದೃಷ್ಟದ ಸಂಖ್ಯೆಗಳು 7, 14, 29, 36. ನೀರಿನ ಚಟುವಟಿಕೆಗಳು ಮತ್ತು ತಾಯಿಯ ಸಂಪರ್ಕಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಬೆಳ್ಳಿಯ ಆಭರಣಗಳು ನಿಮ್ಮ ಕಾಂತೀಯತೆಯನ್ನು ಹೆಚ್ಚಿಸುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ಸಮಯದಲ್ಲಿ ಚಂದ್ರನ ಪ್ರಭಾವ ನಿಮ್ಮ ಅಂತಃಪ್ರೇರಣೆಯನ್ನು ಬಲಪಡಿಸುತ್ತದೆ. ದೇಶೀಯ ಅಥವಾ ಪರಿಚಿತ ಸ್ಥಳಗಳಿಗೆ ಸಣ್ಣ ಪ್ರವಾಸಗಳು ಹಳೆಯ ನೆನಪುಗಳನ್ನು ಜಾಗೃತಗೊಳಿಸಿ ಸಂತೋಷ ತರುತ್ತವೆ. ನೀರಿನ ಪಕ್ಕದ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಭಾವನಾತ್ಮಕ ಚೇತರಿಕೆ ಸಿಗಬಹುದು. ಅಂತಾರಾಷ್ಟ್ರೀಯ ಯೋಜನೆಗಳನ್ನು ಗುರುವಾರದವರೆಗೆ ಮುಂದೂಡಿ. ಪರಿಹಾರ: ಮುತ್ತಿನ ಆಭರಣ ಧರಿಸಿ ಅಥವಾ ಚಂದ್ರಕಲ್ಲುಗಳನ್ನು ಒಯ್ಯಿರಿ. ಸೂರ್ಯಾಸ್ತದ ವೇಳೆ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಬಿಳಿ ಮೇಣದ ಬತ್ತಿಗಳನ್ನು ಬೆಳಗಿ ನನ್ನ ಅಂತಃಪ್ರೇರಣೆಯ ಬುದ್ಧಿವಂತಿಕೆಯನ್ನು ನಾನು ನಂಬುತ್ತೇನೆ ಎಂದು ಪುನರಾವರ್ತಿಸಿ. ಇಂದಿನ ದಿನ ನಿಮ್ಮ ದಿನ ಸಮತೋಲನ, ಪ್ರೀತಿ ಮತ್ತು ಆಂತರಿಕ ಶಕ್ತಿಯಿಂದ ತುಂಬಿರಲಿ. ನಮಸ್ಕಾರ ಸಿಂಹರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪ್ರಕಾಶಮಾನವಾದ ಸೂರ್ಯನ ಆಳ್ವಿಕೆಯ ಸಿಂಹ ಇಂದು ನಿಮ್ಮ ರಾಜವಿಶ್ವಾಸ ಮತ್ತು ಸೃಜನಶೀಲ ಬೆಂಕಿ ಸ್ಪಷ್ಟವಾಗಿ ಹೊಳೆಯುತ್ತಿದೆ. ನಿಮ್ಮ ಉದಾರ ಹೃದಯವು ಸುತ್ತಲೂ ಉತ್ಸಾಹವನ್ನು ಹರಡುತ್ತದೆ ಮತ್ತು ನಿಮ್ಮ ನಾಟಕೀಯ ಪ್ರತಿಭೆ ಇತರರಿಗೆ ಪ್ರೇರಣೆ ನೀಡುತ್ತದೆ. ಸೂಕ್ಷ್ಮವಾದ ಪ್ರಣಯ ಸನ್ನೆಗಳು ಭವ್ಯ ಘೋಷಣೆಗಳಿಗಿಂತ ಆಳವಾದ ಅನ್ಯೋನ್ಯತೆಯನ್ನು ಸೃಷ್ಟಿಸುತ್ತವೆ. ಒಂಟಿಗಳು ಬೌದ್ಧಿಕ ಸಂಭಾಷಣೆಗಳ ಮೂಲಕ ಅಭಿಮಾನಿಗಳನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಹಂಚಿಕೆಯ ಕಲಿಕಾ ಅನುಭವಗಳಿಂದ ಮಾನಸಿಕ ಸಂಪರ್ಕವನ್ನು ಗಟ್ಟಿಗೊಳಿಸಬಹುದು. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ವೈಯಕ್ತಿಕ ಪರಿವರ್ತನೆಯನ್ನು ಪ್ರಚೋದಿಸುತ್ತದೆ. ಹಳೆಯ ಮಾದರಿಗಳನ್ನು ಪ್ರಶ್ನಿಸಿ. ಶಾಂತ ಪ್ರತಿಬಿಂಬದ ಕ್ಷಣದಲ್ಲಿ ನೀವು ಕಡೆಗಣಿಸಿದ ಗುಪ್ತ ಸಾಮರ್ಥ್ಯಗಳು ಹೊರಬರಬಹುದು. ತೆರೆಮರೆಯ ತಯಾರಿ ನಾಳಿನ ಯಶಸ್ಸಿನ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ಸಾರ್ವಜನಿಕ ಪ್ರಸ್ತುತಿಗಳಿಗಿಂತ ಸಂಶೋಧನೆ ಮತ್ತು ಯೋಜನೆಗಳತ್ತ ಗಮನ ಹರಿಸಿ. ನಿಮ್ಮ ವಿವರಗಳಿಗೆ ನಿಮ್ಮ ಗಮನ ಮೇಲ್ವಿಚಾರಕರನ್ನು ಮೆಚ್ಚಿಸುತ್ತದೆ. ಸೌಮ್ಯ ಚಾಚುವಿಕೆ ಮತ್ತು ಆಳ ಉಸಿರಾಟ ನಿಮ್ಮ ಚೈತನ್ಯವನ್ನು ಪುನಃಸ್ಥಾಪಿಸುತ್ತದೆ. ಗಿಡಮೂಲಿಕೆ ಚಹಾ ಜೀರ್ವಕ್ರಿಯೆಗೆ ಸಹಾಯ ಮಾಡುತ್ತದೆ. ಊಟದ ವೇಳೆ ಹೊರಾಂಗಣ ನಡಿಗೆಗಳು ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇಂದು ರಾತ್ರಿ ಸಾಕಷ್ಟು ನಿದ್ರೆಗೆ ಆದ್ಯತೆ ನೀಡಿ. ಕುಟುಂಬ ಸಂಬಂಧಗಳಿಗೆ ನಾಟಕೀಯ ಸನ್ನೆಗಳಿಗಿಂತ ತಾಳ್ಮೆಯಿಂದ ಅರ್ಥಮಾಡಿಕೊಳ್ಳುವುದು ಮುಖ್ಯ. ಸಂಜೆಯ ಸಂಭಾಷಣೆಗಳಲ್ಲಿ ಹೆಚ್ಚು ಆಲಿಸಿ. ಬಾಲ್ಯದ ನೆನಪುಗಳು ಪ್ರಸ್ತುತ ಸಂಬಂಧಗಳ ಮಾದರಿಗಳ ಬಗ್ಗೆ ಒಳನೋಟಗಳನ್ನು ನೀಡಬಹುದು. ಅದೃಷ್ಟ ನಂಬರ್ಗಳು 7, 15, 28, 41. ಶುಕ್ರನ ಪ್ರಭಾವದಿಂದ ಮಧ್ಯಾಹ್ನ 2 ರಿಂದ 4 ಗಂಟೆಯ ಅವಧಿಯಲ್ಲಿ ನಿಮ್ಮ ಮೋಹ ಹೆಚ್ಚಾಗುತ್ತದೆ. ಲಿಖಿತ ಸಂವಹನ ಮೂಲಕ ಅಥವಾ ಡಿಜಿಟಲ್ ವೇದಿಕೆಗಳ ಮೂಲಕ ಅನಿಶ್ಚಿತ ಅವಕಾಶಗಳು ಬರುತ್ತವೆ. ಇಂದು ಅಲ್ಪದೂರ ಪ್ರಯಾಣಗಳು ಪ್ರತಿಫಲವಾಗುತ್ತವೆ. ಸ್ಥಳೀಯ ವಸ್ತು ಸಂಗ್ರಹಾಲಯ ಅಥವಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಭೇಟಿ ನೀಡುವುದನ್ನು ಪರಿಗಣಿಸಿ. ಸಂಜೆಯ ಸಮಯದಲ್ಲಿ ನೆರೆಹೊರೆಯ ಅನ್ವೇಷಣೆ ಹೆಚ್ಚು ಸೂಕ್ತ. ಪರಿಹಾರ: ಆಂತರಿಕ ಸ್ಪಷ್ಟತೆಗೆ ಗಾಢ ನೇರಳೆ ಬಣ್ಣ ಧರಿಸಿ. ಕೆಲಸದ ಸ್ಥಳದ ಬಳಿ ಅಮಿಥಿಸ್ಟ್ ಇಡಿ. ಸಂಜೆಯ ಧ್ಯಾನದ ವೇಳೆ ಲ್ಯಾವೆಂಡರ್ ಧೂಪ ಬಳಸಿಕೊಳ್ಳಿ. ಇಂದು ನಿಮ್ಮ ದಿನ ಸೃಜನಶೀಲತೆ, ಧೈರ್ಯ ಮತ್ತು ಆಂತರಿಕ ಶಾಂತಿಯಿಂದ ತುಂಬಿರಲಿ. ನಮಸ್ಕಾರ ಕನ್ಯಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಆಳ್ವಿಕೆಯ ಕನ್ಯಾ ಇಂದು ನಿಮ್ಮ ವಿಶ್ಲೇಷಣಾತ್ಮಕ ನಿಖರತೆ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ಕ್ರಮಬದ್ಧ ಸ್ವಭಾವವು ವಿವರಗಳ ಮೇಲೆ ಗಮನ ಹರಿಸಿ ಎಲ್ಲ ಪ್ರಯತ್ನಗಳಲ್ಲಿ ಪರಿಪೂರ್ಣತೆಗೆ ದಾರಿ ತೋರಿಸುತ್ತದೆ. ಸಂವಹನದ ಸ್ಪಷ್ಟತೆಯು ಪ್ರಣಯ ಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಅವಿವಾಹಿತರು ಬೌದ್ಧಿಕ ಆಳ ಮತ್ತು ವಿಶ್ವಾಸಾರ್ಹತೆಯನ್ನು ಮೆಚ್ಚುವ ಪಾಲುದಾರರನ್ನು ಆಕರ್ಷಿಸಿ. ಭವ್ಯ ಪ್ರದರ್ಶನಗಳ ಬದಲು ಚಿಂತನಾಶೀಲ ಸನ್ನೆಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಿ. ಮಂಗಳವಾರದ ಮಂಗಳ ಶಕ್ತಿ ವ್ಯವಸ್ಥಿತ ಸುಧಾರಣೆಗಳ ಬಗ್ಗೆ ನಿಮ್ಮ ಬಯಕೆಯನ್ನು ಹೆಚ್ಚಿಸುತ್ತದೆ. ಬೆಳವಣಿಗೆಗೆ ಸೇವಿಸಲ್ಲದ ಹಳೆಯ ಅಭ್ಯಾಸಗಳನ್ನು ಪ್ರಶ್ನಿಸಿ. ಪರಿಪೂರ್ಣತಾವಾದಿ ಪ್ರವೃತ್ತಿಗೆ ಆಂತರಿಕ ಶಾಂತಿಗಾಗಿ ಸೌಮ್ಯ ಹೊಂದಾಣಿಕೆ ಅಗತ್ಯ. ಸಹಕಾರಿ ಯೋಜನೆಗಳು ನಿಮ್ಮ ಸಾಂಸ್ಥಿಕ ಕೌಶಲ್ಯಗಳನ್ನು ಬೇಡುತ್ತವೆ. ಸಂಕೀರ್ಣ ಪ್ರಶ್ನೆಗಳನ್ನು ಪರಿಹರಿಸಲು ನಿಮ್ಮ ಕ್ರಮಬದ್ಧ ವಿಧಾನ ಟೀಮ್ಗೆ ಮೌಲ್ಯ ನೀಡುತ್ತದೆ. ಪ್ರಮುಖ ಪ್ರಕ್ರಿಯೆಗಳನ್ನು ದಾಖಲಿಸಿ ಜ್ಞಾನವನ್ನು ಹಂಚಿಕೊಳ್ಳಿ. ಜೀರ್ಣಕ್ರಿಯೆಯ ಯೋಗಕ್ಷೇಮಕ್ಕೆ ಎಚ್ಚರಿಕೆ ವಹಿಸಿ. ಎಚ್ಚರಿಕೆಯಿಂದ ತಿನ್ನಿ ಮತ್ತು ಜಲಸಂಚಯನವನ್ನು ಕಾಪಾಡಿಕೊಳ್ಳಿ. ಕೆಲಸದ ವಿರಾಮಗಳಲ್ಲಿ
ಲಘು ಸ್ಟ್ರೆಚಿಂಗ್ ವ್ಯಾಯಾಮಗಳು ದೈಹಿಕ ಚೈತನ್ಯ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಪುನಃಸ್ಥಾಪಿಸುತ್ತವೆ. ಕುಟುಂಬದ ಸಂಭಾಷಣೆಗಳಿಗೆ ನಿಮ್ಮ ರಾಜತಾಂತ್ರಿಕ ಆಲಿಸುವ ಕೌಶಲ್ಯಗಳು ಮುಖ್ಯ. ಭಾವನಾತ್ಮಕ ಸ್ಥಿರತೆ ರಚನಾತ್ಮಕ ದಿನಚರಿಗಳು ಮತ್ತು ಪ್ರಾಯೋಗಿಕ ಬೆಂಬಲದ ಮೂಲಕ ಬರುತ್ತದೆ. ಪರಿಪೂರ್ಣತಾವಾದಿ ನಿರೀಕ್ಷೆಗಳನ್ನು ಸೌಮ್ಯವಾಗಿ ಬಿಡುಗಡೆ ಮಾಡಿ. ಅದೃಷ್ಟ ಸಂಖ್ಯೆಗಳು 7, 19, 28, 34. ವಿವರವಾದ ಯೋಜನೆ ಮತ್ತು ಸೇವಾಧಾರಿತ ಚಟುವಟಿಕೆಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಹಸಿರು ಮತ್ತು ಕಂದು ಬಣ್ಣಗಳು ನಿಮ್ಮ ನೈಸರ್ಗಿಕ ಕಾಮಾಂತಿಕತೆಯನ್ನು ಹೆಚ್ಚಿಸುತ್ತವೆ. ಸ್ಥಾನಿಕ ಪ್ರವಾಸಗಳು ಪ್ರಾಯೋಗಿಕ ಉದ್ದೇಶಗಳಿಗೆ ಸೂಕ್ತ. ಆರೋಗ್ಯ ಕೇಂದ್ರಗಳು ಅಥವಾ ಶೈಕ್ಷಣಿಕ ಸ್ಥಳಗಳಿಗೆ ಸಣ್ಣ ಪ್ರವಾಸಗಳು ಇಂದಿನ ಶಕ್ತಿಗೆ ಹೊಂದಾಣಿಕೆಯಾಗುತ್ತವೆ. ಹಠಾತ್ ಪ್ರವಾಸ ನಿರ್ಧಾರಗಳನ್ನು ತವಿಸಿ. ಪರಿಹಾರ: ಸ್ಪಷ್ಟತೆಗಾಗಿ ಹಸಿರು ಅವೆನ್ಸುರಿನ್ ಕಲ್ಲನ್ನು ಒಯ್ಯಿರಿ. ಸೂರ್ಯಾಸ್ತದ ವೇಳೆ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಬೆಳಗಿನ ಧ್ಯಾನದ ಸಮಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ. ಇಂದು ನಿಮ್ಮ ದಿನ ಸ್ಪಷ್ಟತೆ, ಕ್ರಮಬದ್ಧತೆ ಮತ್ತು ಶಾಂತಿಯಿಂದ ತುಂಬಿರಲಿ. ನಮಸ್ಕಾರ ತುಲಾರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಆಳ್ವಿಕೆಯ ತುಲಾ ಇಂದು ನಿಮ್ಮ ಜೀವನದಲ್ಲಿ ಸಾಮರಸ್ಯ ಮತ್ತು ಸೌಂದರ್ಯ ಮುಖ್ಯವಾಗಿವೆ. ನಿಮ್ಮ ಮಧ್ಯಸ್ಥಿ ದೃಷ್ಟಿಕೋನವು ಎಲ್ಲ ದೃಷ್ಟಿಕೋನಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಮಂಗಳವಾರದ ಶಕ್ತಿ ನಿಮ್ಮ ಸಮತೋಲನವನ್ನು ಆತ್ಮವಿಶ್ವಾಸದ ಕ್ರಿಯೆಯಾಗಿ ಪ್ರತಿಪಾದಿಸಲು ಸವಾಲು ಹಾಕುತ್ತದೆ. ಶುಕ್ರನ ಸಿಹಿ ಅವಕಾಶಗಳು ಆಳವಾದ ಸಂಪರ್ಕಕ್ಕೆ ದಾರಿ ಮಾಡುತ್ತವೆ. ಒಂಟಿಗಳು ನಿಜವಾದ ದುರ್ಬಲತೆಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಭವಿಷ್ಯದ ಸಾಹಸಗಳನ್ನು ಒಟ್ಟಿಗೆ ಯೋಜಿಸುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಚಿಂತನಾಶೀಲ ಸನ್ನೆಗಳ ಮೂಲಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇಂದು ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಅನಂತ ಚರ್ಚೆಗಳಿಗೆ ಸಿಕ್ಕಿಕೊಳ್ಳುವ ಬದಲು ನಿಮ್ಮ ಸಹಿ ರಾಜತಾಂತ್ರಿಕ ಸ್ಪರ್ಶವನ್ನು ಬಳಸಿ. ನಿಮ್ಮ ಮೋಡಿ ತರ್ಕದಿಂದ ತೆರೆಯದ ಬಾಗಿಲುಗಳನ್ನು ತೆರೆಯುತ್ತದೆ. ದಯೆಯೊಂದಿಗೆ ಸ್ಪಷ್ಟ ಮಿತಿಗಳನ್ನು ಸ್ಥಾಪಿಸಿ. ಇಂದಿನ ಗ್ರಹ ಜೋಡಣೆಯಲ್ಲಿ ಸಹಕಾರಿ ಯೋಜನೆಗಳು ವೇಗಗೊಳ್ಳುತ್ತವೆ. ವಿರುದ್ಧ ದೃಷ್ಟಿಕೋನಗಳನ್ನು ಸೇತುವೆ ಮಾಡುವ ನಿಮ್ಮ ಸಾಮರ್ಥ್ಯವು ನಿಮ್ಮ ವೃತ್ತಿಪರ ಸೂಪರ್ ಪವರ್ ಆಗಿದೆ. ನಿಮ್ಮ ಶಕ್ತಿ ಅತ್ಯುನ್ನತವಾಗಿರುವಾಗ ತಡರಾತ್ರಿ ಅಥವಾ ಬೆಳಿಗ್ಗೆ ಮುಖ್ಯ ಸಭೆಗಳನ್ನು ನಿಗದಿಪಡಿಸಿ. ದೈಹಿಕ ಚಟುವಟಿಕೆಯನ್ನು ಮಾನಸಿಕ ವಿಶ್ರಾಂತಿಯೊಂದಿಗೆ ಸಮತೋಲನಗೊಳಿಸಿ. ಯೋಗ ಅಥವಾ ತಾಯ್ಚಿ ಅಭ್ಯಾಸವು ನಿಮ್ಮ ದ್ವಂದ್ವ ಸ್ವಭಾವವನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತದೆ. ಹೆಚ್ಚಿನ ನೀರಿನ ಸೇವನೆಯಿಂದ ಮೂತ್ರಪಿಂಡಗಳಿಗೆ ಲಾಭ. ಸಕ್ಕರೆ ಮಿತಿಗೊಳಿಸಿ. ಕುಟುಂಬದ ಭಿನ್ನಾಭಿಪ್ರಾಯಗಳಲ್ಲಿ ನಿಮ್ಮ ಸೌಮ್ಯ ಹಸ್ತಕ್ಷೇಪವು ಪರಿಹಾರಕ್ಕೆ ದಾರಿ ಮಾಡುತ್ತದೆ. ಪರಿಹಾರ ನೀಡುವ ಮೊದಲು ಸಕ್ರಿಯವಾಗಿ ಆಲಿಸಿ. ಭಾವನಾತ್ಮಕ ಬುದ್ಧಿವಂತಿಕೆ ಇತರರನ್ನು ಪರಸ್ಪರ ತಿಳುವಳಿಕೆಯ ಕಡೆಗೆ ಮಾರ್ಗದರ್ಶಿಸುತ್ತದೆ. ಪರಿಪೂರ್ಣತಾವಾದಿ ಪ್ರವೃತ್ತಿಗಳು ಬಂದಾಗ ಸ್ವಯಂ ಸಹಾನುಭೂತಿಯನ್ನು ಅಭ್ಯಸಿಸಿ. ಅದೃಷ್ಟ ಸಂಖ್ಯೆಗಳು 7, 16, 25 ಮತ್ತು 41. ಪಾಲುದಾರಿಕೆಗಳು ಮತ್ತು ಕಾನೂನು ವಿಷಯಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಮಧ್ಯಾಹ್ನದ ಸಭೆಗಳು ಅನಿಶ್ಚಿತ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ. ಮುಖ್ಯ ಸಂಭಾಷಣೆಗಳಿಗೆ ನಿಮ್ಮ ಅದೃಷ್ಟ ದಿಕ್ಕು ವಾಯುವ್ಯ. ಕಡಿಮೆ ದೂರದ ಪ್ರವಾಸಗಳು ಮಧ್ಯಾಹ್ನದ ಸಮಯವನ್ನು ಇಷ್ಟಪಡುತ್ತವೆ. ಕಲಾ ಗ್ಯಾಲರಿ ಅಥವಾ ಸಾಂಸ್ಕೃತಿಕ ಸ್ಥಳಕ್ಕೆ ಸ್ವಯಂ ಪ್ರೇರಿತ ಭೇಟಿ ನಿಮ್ಮ ಸೌಂದರ್ಯದ ಆತ್ಮವನ್ನು ಶ್ರೀಮಂತಗೊಳಿಸುತ್ತದೆ. ಅಪಾಯಿಂಟ್ಮೆಂಟ್ಗಳ ನಡುವೆ ಬಫರ್ ಸಮಯ ಇಡಿ. ಪರಿಹಾರ: ಶುಕ್ರನ ಶಕ್ತಿಯನ್ನು ಹೆಚ್ಚಿಸಲು ಮೃದು ಗುಲಾಬಿ ಅಥವಾ ಲ್ಯಾವೆಂಡರ್ ಧರಿಸಿ. ಕಾರ್ಯಸ್ಥಳದ ಬಳಿ ಬಿಳಿ ಗುಲಾಬಿಗಳು ಇಡಿ. ಸೂರ್ಯೋದಯ ವೇಳೆ 11 ನಿಮಿಷ ಧ್ಯಾನ ಮಾಡಿ. ಕ್ಯಾಮೊಮೈಲ್ ಟೀ ಕುಡಿಯಿರಿ. ಇಂದು ನಿಮ್ಮ ದಿನ ಸಮತೋಲನ, ಸೌಂದರ್ಯ ಮತ್ತು ಸ್ಪಷ್ಟತೆಯಿಂದ ತುಂಬಿರಲಿ. ನಮಸ್ಕಾರ ವೃಶ್ಚಿಕರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪರಿವರ್ತಕ ಪ್ಲೂಟೋ ಮತ್ತು ಯೋಧ ಮಂಗಳನಿಂದ ಆಳಲ್ಪಡುವ ವೃಶ್ಚಿಕ, ಇಂದು ನಿಮ್ಮ ಭಾವನಾತ್ಮಕ ತೀವ್ರತೆ ಮತ್ತು ಪುನರುತ್ಪಾದಕ ಶಕ್ತಿ ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ನಿಶ್ಚಲ ನೀರಿನ ಸ್ವಭಾವವು ಆಳವಾದ ಒಳನೋಟ ಮತ್ತು ಕಾಂತೀಯ ಉಪಸ್ಥಿತಿಯನ್ನು ತರಲಿದೆ. ಭಾವೋದ್ರಿಕ ಭೇಟಿಗಳು ಮತ್ತು ಆಳವಾದ ಸಂಭಾಷಣೆಗಳು ಪ್ರಣಯ ಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಒಂಟಿಗಳು ಬಾಹ್ಯ ಮಾದರಿಗಳನ್ನು ಪ್ರಶ್ನಿಸಿ ತೀವ್ರ ಕಾಂತೀಯ ಸಂಪರ್ಕಗಳನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ದುರ್ಬಲತೆ ಹಂಚಿಕೊಳ್ಳುವ ಮೂಲಕ ಮಾನಸಿಕ ಅನ್ಯೋನ್ಯತೆಯನ್ನು ಅನ್ವೇಷಿಸಬಹುದು. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ತನಿಖಾ ಪ್ರವೃತ್ತಿಯನ್ನು ಉತ್ತೇಜಿಸುತ್ತದೆ. ಆಳವಾದ ಸ್ವಪರೀಕ್ಷೆಗಳಿಗೆ ಅವಕಾಶ ನೀಡಿ. ನಿಮ್ಮ ಗುಪ್ತ ಅಂಶಗಳು ಮೇಲ್ಮೈಗೆ ಬರುತ್ತವೆ. ನಿಜವಾದ ಆಸೆಗಳ ಬಗ್ಗೆ ಬಂದ ಒಳನೋಟಗಳನ್ನು ನಂಬಿ ಮತ್ತು ಹಳೆಯ ಸ್ವಪರಿಕಲ್ಪನೆಗಳನ್ನು ಬಿಡುಗಡೆ ಮಾಡಿ. ಸಹಯೋಗ ಯೋಜನೆಗಳು ನಿಮ್ಮ ಮಾನಸಿಕ ಒಳನೋಟ ಮತ್ತು ಸಮಸ್ಯಾ ಪರಿಹಾರ ಸಾಮರ್ಥ್ಯಗಳನ್ನು ಬೇಡುತ್ತವೆ.
ಕೆಲಸದ ಸ್ಥಳದಲ್ಲಿ ನೇರ ಮುಖಾಮುಖಿ ಬದಲಾಗಿ ಎಚ್ಚರಿಕೆಯ ಸಂಚರಣ ಮತ್ತು ರೇಖೆಗಳ ನಡುವೆ ಓದುವ ನಿಮ್ಮ ಕೌಶಲ್ಯ ಕಾರ್ಯಾತ್ಮಕ ಪ್ರಯೋಜನ ನೀಡುತ್ತದೆ. ನಿರ್ವಿಷೀಕರಣ ಪ್ರಕ್ರಿಯೆಗಳು ಇಂದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಹೆಚ್ಚಿನ ನೀರು ಸೇವನೆ ಮತ್ತು ಆಳವಾದ ಉಸಿರಾಟದ ವ್ಯಾಯಾಮಗಳ ಮೂಲಕ ವಿಷವನ್ನು ತೆಗೆದುಹಾಕಿ ಪುನರುತ್ಪಾದಕ ಶಕ್ತಿಗಳನ್ನು ಬೆಂಬಲಿಸಲು ಶುದ್ಧೀಕರಣ ದಿನಚರಿಗಳನ್ನು ಪರಿಗಣಿಸಿ. ತೀವ್ರ ಭಾವನೆಗಳು ಆರೋಗ್ಯ ಅಭಿವ್ಯಕ್ತಿಯನ್ನು ಬೇಡುತ್ತವೆ. ಕುಟುಂಬದ ರಹಸ್ಯಗಳು ಅಥವಾ ಮಾತನಾಡದ ಉದ್ವಿಗ್ನತೆಗಳು ಮೇಲ್ಮೈಗೆ ಬರಬಹುದು. ರಾಜತಾಂತ್ರಿಕವಾಗಿ ನಿರ್ವಹಿಸಿ. ನಿಮ್ಮ ಭಾವನಾತ್ಮಕ ರಾಡಾರ್ ಸಂಬಂಧಗಳ ಒಳನೋಟಗಳನ್ನು ನೀಡುತ್ತದೆ. ಅದೃಷ್ಟ ಸಂಖ್ಯೆಗಳು 8, 17, 26, 35. ಸಂಶೋಧನೆ, ಮಾನಸಿಕ ಒಳನೋಟಗಳು ಮತ್ತು ಪರಿವರ್ತನ ಸಂಭಾಷಣೆಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ನಿಮ್ಮ ಅಂತರ್ಬೋಧದ ಊಹೆಗಳು ಪ್ರಯೋಜನಕಾರಿ ಮೈತ್ರಿಗಳಿಗೆ ದಾರಿ ಮಾಡುತ್ತವೆ. ಬುಧನ ಪ್ರಭಾವ ಪ್ರಯಾಣ ವ್ಯವಸ್ಥೆಗಳಲ್ಲಿ ತಪ್ಪು ಸಂವಹನವನ್ನು ಸೂಚಿಸುತ್ತದೆ. ಮುಖ್ಯ ಪ್ರಯಾಣಗಳನ್ನು ಮುಂದೂಡಿ. ಧ್ಯಾನಕ್ಕಾಗಿ ಶಾಂತ ಸ್ಥಳಗಳಿಗೆ ಸಣ್ಣ ಉದ್ದೇಶಪೂರ್ಣ ಪ್ರವಾಸಗಳು ಹೆಚ್ಚು ಪ್ರಯೋಜನಕಾರಿ. ಪರಿಹಾರ ರಕ್ಷಣೆಗಾಗಿ ಗಾಢ ಕಂಡುಬಣ್ಣ ಧರಿಸಿ ಮತ್ತು ಅಬ್ಸಿಡಿಯನ್ ತುಂಡನ್ನು ಒಯ್ಯಿರಿ. ರಾತ್ರಿ 8 ಗಂಟೆಗೆ ಶ್ರೀಗಂಧ ಧೂಪದೊಂದಿಗೆ ಧ್ಯಾನಿಸಿ. ಚೈತನ್ಯಕ್ಕಾಗಿ ದಾಳಿಂಬೆ ರಸ ಕುಡಿಯಿರಿ. ಇಂದಿನ ದಿನ ನಿಮಗೆ ರೂಪಾಂತರ, ಸ್ಪಷ್ಟತೆ ಮತ್ತು ಆಂತರಿಕ ಶಕ್ತಿಯಿಂದ ತುಂಬಿರಲಿ. ನಮಸ್ಕಾರ ಧನುರಾಶಿಯವರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಗುರುವಿನ ಆಳ್ವಿಕೆಯ ಧನು, ಇಂದು ನಿಮ್ಮ ಸಾಹಸಮಯ ಮನೋಭಾವ ಮತ್ತು ತಾತ್ವಿಕ ಕುತೂಹಲವು ಹೆಚ್ಚು ಪ್ರಬಲವಾಗಿದೆ. ಮಂಗಳ ಶಕ್ತಿ ನಿರ್ಣಾಯಕ ಕ್ರಿಯೆಯೊಂದಿಗೆ ನಿಮ್ಮ ಆಶಾವಾದವನ್ನು ಉತ್ತೇಜಿಸುತ್ತದೆ. ಇಂದು ನಿಮ್ಮ ಸಾಹಸಮಯ ಮನೋಭಾವ ಮತ್ತು ತಾತ್ವಿಕ ಕುತೂಹಲವು ಹೆಚ್ಚು ಪ್ರಬಲವಾಗಿದೆ. ಇಂದು ಬೌದ್ಧಿಕ ಸಂಪರ್ಕವು ಪ್ರಣಯಕ್ಕೆ ಆದ್ಯತೆ ನೀಡುತ್ತದೆ. ಭವಿಷ್ಯದ ಕನಸುಗಳು ಮತ್ತು ಹಂಚಿದ ಮೌಲ್ಯಗಳ ಬಗ್ಗೆ ಆಳವಾದ ಸಂಭಾಷಣೆಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಒಂಟಿಗಳು ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಣಯವನ್ನು ಕಂಡುಕೊಳ್ಳಬಹುದು. ಆಂತರಿಕ ಚಿಂತನೆಗೆ ಸಮಯ ನೀಡಿ. ಒಂದು ಕ್ಷಣದ ನಿಶ್ಚಲತೆಯು ನೀವು ಹುಡುಕುತ್ತಿದ್ದ ಉತ್ತರಗಳನ್ನು ಬಹಿರಂಗಪಡಿಸಬಹುದು. ತೆರೆಮರೆಯ ತಯಾರಿ ಭವಿಷ್ಯದ ಯಶಸ್ಸಿಗೆ ಅಡಿಪಾಯ ಹಾಕುತ್ತದೆ. ಹೊಸ ವಿಧಾನಗಳು ಮತ್ತು ಕೌಶಲ್ಯಗಳನ್ನು ಸಂಶೋಧಿಸಿ. ತತ್ಕ್ಷಣದ ಮಾನ್ಯತೆಯನ್ನು ಬೇಡದೆ ದೀರ್ಘಕಾಲಿಕ ವೃತ್ತಿಪರ ಬೆಳವಣಿಗೆಯಲ್ಲಿ ಹೂಡಿಕೆ ಮಾಡಿ. ಮಾನಸಿಕ ಸ್ವಾಸ್ಥ್ಯಕ್ಕೆ ಆಳವಾದ ಉಸಿರಾಟದ ವ್ಯಾಯಾಮಗಳನ್ನು ಸೇರಿಸಿ. ಸೌಮ್ಯ ಯೋಗ ಮತ್ತು ಸ್ಟ್ರೆಚ್ಚಿಂಗುಗಳು ಉತ್ತಮ. ಆಪ್ತ ಸ್ನೇಹಿತರೊಂದಿಗೆ ತಾತ್ವಿಕ ಚರ್ಚೆಗಳು ಭಾವನಾತ್ಮಕ ಪೋಷಣೆಯನ್ನು ನೀಡುತ್ತವೆ. ಸಹಾನುಭೂತಿಯ ಮೂಲಕ ಇತರರನ್ನು ಆಕರ್ಷಿಸುತ್ತೀರಿ. ಅದೃಷ್ಟ ಸಂಖ್ಯೆಗಳು 7, 14, 23, 36, 41. ಸಂಜೆ 6ರಿಂದ 8 ಗಂಟೆಯ ಅವಧಿ ವಿಶೇಷ ಅವಕಾಶಗಳನ್ನು ತರುತ್ತದೆ. ನೀಲಿ ಮತ್ತು ಆಳ ನೇರಳೆ ಬಣ್ಣಗಳು ನಿಮ್ಮ ಅಂತಃಪ್ರಜ್ಞೆಯನ್ನು ಉತ್ತೇಜಿಸುತ್ತವೆ. ಇಂದಿನ ಸ್ಥಳೀಯ ಅನ್ವೇಷಣೆಗಳು ಹೆಚ್ಚು ಫಲಪ್ರದ. ವಸ್ತು ಸಂಗ್ರಹಾಲಯಗಳು, ಗ್ರಂಥಾಲಯಗಳು ಅಥವಾ ಸಾಂಸ್ಕೃತಿಕ ಕೇಂದ್ರಗಳಿಗೆ ಸಣ್ಣ ಭೇಟಿ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ತರುತ್ತದೆ. ಪ್ರಮುಖ ಪ್ರಯಾಣ ಯೋಜನೆಗಳನ್ನು ಮುಂದೂಡಿ ಮತ್ತು ಪರಿಚಿತ ಪರಿಸರದಲ್ಲಿ ರತ್ನಗಳನ್ನು ಹುಡುಕಿ. ಅಮೆಥಿಸ್ಟ್ ಆಭರಣ ಧರಿಸಿ. ಸಂಜೆ ಮಧ್ಯಾಹ್ನದ ವೇಳೆ ಶ್ರೀಗಂಧದ ಧೂಪ ಸುಟ್ಟುಕೊಳ್ಳಿ. ಮಲಗುವ ಮುನ್ನ ಬೆಚ್ಚನಿನ ಹಾಲಿನಲ್ಲಿ ಚಿಟಿಕೆ ಅರಿಶಿನ ಸೇರಿಸಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶನಿಯ ಶಕ್ತಿಯಿಂದ ಆಳಲ್ಪಡುವ ಮಕರ, ಇಂದು ನಿಮ್ಮ ದೃಢನಿಶ್ಚಯ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಸ್ಪಷ್ಟವಾಗಿ ಕಾಣುತ್ತದೆ. ಭೂಮಿಯ ಶಕ್ತಿ ಕ್ರಮಬದ್ಧ ಪ್ರಗತಿ ಮತ್ತು ಶ್ರೇಷ್ಠತೆಗೆ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಭಾವೋದ್ರಿಕ್ತ ಸಂಭಾಷಣೆಗಳು ಪ್ರಣಯ ಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಒಂಟಿಗಳು ನಿಮ್ಮ ಸ್ಥಿರತೆ ಮತ್ತು ಮಹತ್ವಾಕಾಂಕ್ಷೆಯನ್ನು ಮೆಚ್ಚುವ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಚಿಂತನಾಶೀಲ ಕ್ರಿಯೆಗಳ ಮೂಲಕ ಭಾವನೆಗಳನ್ನು ಹಂಚಿಕೊಳ್ಳುವಾಗ ಸಂಬಂಧ ಸುಂದರವಾಗಿ ಅರಳುತ್ತದೆ. ಮಂಗಳವಾರದ ಶಕ್ತಿ ನಿಮ್ಮ ಸ್ಪರ್ಧಾತ್ಮಕ ಮನೋಭಾವವನ್ನು ಜಾಗೃತಗೊಳಿಸುತ್ತದೆ. ಸೀಮಿತ ನಂಬಿಕೆಗಳನ್ನು ಪ್ರಶ್ನಿಸಿ, ಕ್ರಮಬದ್ಧವಾಗಿ ಮುಂದುವರಿಯಿರಿ. ಸಹಯೋಗದ ತಂಡದ ಕೆಲಸದ ಮೂಲಕ ನಾಯಕತ್ವದ ಅವಕಾಶಗಳು ಹೊರಹೊಮ್ಮುತ್ತವೆ. ಸಂಘಟಿಸುವ ಮತ್ತು ನಿಯೋಜಿಸುವ ನಿಮ್ಮ ಸಾಮರ್ಥ್ಯವು ಹೊಳಗುತ್ತದೆ. ನಿರಂತರ ಸವಾಲುಗಳಿಗೆ ನವೀನ ಪರಿಹಾರಗಳನ್ನು ಪ್ರಸ್ತುತಪಡಿಸಿ. ಆರೋಗ್ಯದ ದೃಷ್ಟಿಯಿಂದ ಹೃದಯ ರಕ್ತನಾಳದ ವ್ಯಾಯಾಮಕ್ಕೆ ಆದ್ಯತೆ ನೀಡಿ. ಬೆಳಗಿನ ವ್ಯಾಯಾಮಗಳು ನಿಮ್ಮ ತ್ರಾಣವನ್ನು ಹೆಚ್ಚಿಸುತ್ತವೆ. ಜಾಯಿಂಟ್ ನಮ್ಯತೆ ಮತ್ತು ಹಿಗ್ಗುವಿಕೆ ವ್ಯಾಯಾಮಗಳನ್ನು ದಿನಚರಿಯಲ್ಲಿ ಸೇರಿಸಿ. ಆಳ ಆತ್ಮಾವಲೋಕನವು ನಿಮ್ಮ ಗುಪ್ತ ಸಾಮರ್ಥ್ಯಗಳನ್ನು ಬಹಿರಂಗಗೊಳಿಸುತ್ತದೆ. ಕುಟುಂಬದ ಬೆಂಬಲವು ಮಹತ್ವಾಕಾಂಕ್ಷಿಯ ಅನ್ವೇಷಣೆಯಲ್ಲಿ ಆಧಾರವಾಗುತ್ತದೆ.
ಸ್ವಯಂ ಪ್ರೇರಿತ ಸಣ್ಣ ಪ್ರಯಾಣಗಳು ಅನಿರೀಕ್ಷಿತ ಅವಕಾಶಗಳನ್ನು ತರುತ್ತವೆ. ನೆರೆಹೊರೆಯ ವಸ್ತು ಸಂಗ್ರಹಾಲಯಗಳು ಅಥವಾ ಸಾಂಸ್ಕೃತಿಕ ಕೇಂದ್ರಗಳು ಇಂದು ಫಲಪ್ರದ. ಅದೃಷ್ಟ ಸಂಖ್ಯೆಗಳು 7, 14, 23, 36. ಮಂಗಳವಾರ ಮಧ್ಯಾಹ್ನ ಸ್ಥಾಪಿತ ಸಂಪರ್ಕಗಳ ಮೂಲಕ ಅವಕಾಶಗಳು ಬರುತ್ತವೆ. ಪರಿಹಾರ: ಬುದ್ಧಿವಂತಿಕೆ ಮತ್ತು ಅಧಿಕಾರಕ್ಕಾಗಿ ಗಾಢ ನೇಳೆ ಬಣ್ಣ ಧರಿಸಿ. ಬೆಳಗ್ಗೆ 6 ರಿಂದ 8 ಗಂಟೆಯಲ್ಲಿ ಅಮೃತಶಿಲೆ ಅಥವಾ ಧ್ಯಾನದಿಂದ ಮಾನಸಿಕ ಸ್ಪಷ್ಟತೆ ಹೆಚ್ಚಿಸಿ. ಗುರಿ ಪ್ರಣಾಳಿಕೆಗಳ ವೇಳೆ ಶ್ರೀಗಂಧ ಧೂಪ ಸುಡಿಗೊಳ್ಳಿ. ಮುಖ್ಯ ನಿರ್ಧಾರಗಳಿಗಾಗಿ ಆಗ್ನೇಯ ದಿಕ್ಕಿನ ಕಡೆ ಮುಖ ಮಾಡಿ. ಇಂದಿನ ನಿಮ್ಮ ದಿನ ದೃಢ ನಿಶ್ಚಯ, ಕ್ರಮಬದ್ಧತೆ ಮತ್ತು ಸ್ಪಷ್ಟತೆಯಿಂದ ತುಂಬಿರಲಿ. ನಮಸ್ಕಾರ ಕುಂಭರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಯುರೇನಸ್ ಮತ್ತು ಶನಿಯ ಸಮನ್ವಯದಿಂದ ಆಳಲ್ಪಡುವ ಕುಂಭ ಇಂದು ನಿಮ್ಮ ಕ್ರಾಂತಿಕಾರಿ ದೃಷ್ಟಿ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಸಮತೋಲವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ವಾಯು ಚಿಹ್ನೆಯ ಸ್ವಭಾವವು ಮಾನವೀಯ ಆದರ್ಶಗಳನ್ನು ಮುಂದಾಳತ್ವದೊಂದಿಗೆ ಬೆಳೆಸುತ್ತದೆ. ಭಾವನಾತ್ಮಕ ಸಂಬಂಧಗಳು ಹಂಚಿದ ಆದರ್ಶ ಮತ್ತು ಬೌದ್ಧಿಕ ರಸಾಯನಶಾಸ್ತ್ರದ ಮೂಲಕ ಬೆಳೆಯುತ್ತವೆ. ಒಂಟಿಗಳು ತಮ್ಮ ವಿಶಿಷ್ಟ ಚಮತ್ಕಾರ ಮತ್ತು ಸ್ವಾತಂತ್ರ್ಯವನ್ನು ಮೆಚ್ಚುವವರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಮಾನವೀಯ ಚಟುವಟಿಕೆಗಳಲ್ಲಿ ಒಟ್ಟಿಗೆ ತೊಡಗಿಸಿಕೊಂಡಾಗ ಸಂಬಂಧ ಗಾಢಗೊಳ್ಳುತ್ತದೆ. ಭವಿಷ್ಯದ ಪಾಲುದಾರಿಕೆಯಾಗಿ ನಿಮ್ಮ ಭರವಸೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ಮಂಗಳವಾರದ ಶಕ್ತಿ ನಿಮ್ಮ ಆಂತರಿಕ ಬಂಡಾಯವನ್ನು ಸಕ್ರಿಯಗೊಳಿಸುತ್ತದೆ. ಹಳೆಯ ವೈಯಕ್ತಿಕ ಮಾದರಿಗಳನ್ನು ಪ್ರಶ್ನಿಸಿ. ಚಂದ್ರನ ಕ್ಷೀಣತೆ ಸೀಮಿತ ನಂಬಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಅಸಾಂಪ್ರದಾಯಿಕ ಪರಿಹಾರಗಳು ಇಂದು ಪರಿಣಾಮಕಾರಿಯಾಗುತ್ತವೆ. ನಿಮ್ಮ ವಿಶಿಷ್ಟ ದೃಷ್ಟಿಕೋನವನ್ನು ನಂಬಿ. ತಾಂತ್ರಿಕ ಪರಿಹಾರಗಳು ಮತ್ತು ಮಾನವೀಯ ಯೋಜನೆಗಳ ಮೂಲಕ ವೃತ್ತಿಪರ ಪ್ರಗತಿ ಸಂಭವಿಸುತ್ತದೆ. ಭವಿಷ್ಯದ ಪ್ರವೃತ್ತಿಗಳನ್ನು ಕಾಣುವ ನಿಮ್ಮ ಸಾಮರ್ಥ್ಯವು ಕಾರ್ಯತಂತ್ರ ಯೋಜನೆಯಲ್ಲಿ ಸ್ಪರ್ಧಾತ್ಮಕ ಲಾಭ ನೀಡುತ್ತದೆ. ವೈವಿಧ್ಯ ತಂಡಗಳೊಂದಿಗೆ ಸಹಯೋಗವು ವಿಶೇಷ ಫಲಿತಾಂಶಗಳನ್ನು ತರುತ್ತದೆ. ಮಾನಸಿಕ ಪ್ರಚೋದನೆ ನಿಮ್ಮ ವ್ಯವಸ್ಥೆಯನ್ನು ಚೈತನ್ಯಗೊಳಿಸುತ್ತದೆ. ದೈಹಿಕ ಚಲನೆಯಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನು ಚಾಲೆಂಜ್ ಮಾಡುವ ಚಟುವಟಿಕೆಗಳನ್ನು ಆಯ್ಕೆ ಮಾಡಿ. ಗುಂಪು ಫಿಟ್ನೆಸ್ ಅಥವಾ ಹೊರಾಂಗಣ ಚಟುವಟಿಕೆಗಳು ಸಾಮಾಜಿಕ ಸಂಪರ್ಕವನ್ನು ಮತ್ತು ಶಕ್ತಿಯನ್ನು ಎರಡನ್ನೂ ಹೆಚ್ಚಿಸುತ್ತವೆ. ಹೊಸದನ್ನು ಕಲಿಯುವುದರಿಂದ ಮನಸ್ಸು ತಾಜಾಗಿರುತ್ತದೆ. ಆತ್ಮೀಯ ಆತ್ಮಗಳೊಂದಿಗೆ ಆಳದ ಸಂಪರ್ಕಗಳು ರೂಪುಗೊಳ್ಳುತ್ತವೆ. ನಿಮ್ಮ ಭಾವನಾತ್ಮಕ ಸ್ವಾತಂತ್ರ್ಯವು ಪರಸ್ಪರ ಗೌರವದ ಮೇಲೆ ನೈಜ ಸಂಬಂಧಗಳನ್ನು ಆಕರ್ಷಿಸುತ್ತದೆ. ನಿರ್ಧಾರ ಭಯವಿಲ್ಲದೆ ನಿಮ್ಮ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸಿ. ಸಾಮಾಜಿಕ ಸಮ್ಮೇಳನಗಳು ಗುಣಪಡಿಸುವಿಕೆಯನ್ನು ತರುತ್ತದೆ. ಅದೃಷ್ಟದ ನಂಬರ್ಗಳು 17, 34, 8, 23, 41. ತಾಂತ್ರಿಕ ಉದ್ಯಮಗಳು ಮತ್ತು ಗುಂಪು ಸಹಯೋಗಗಳ ಮೂಲಕ ಅವಕಾಶಗಳು ಬರುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ಅವಧಿ ಮುಖ್ಯ ನಿರ್ಧಾರಗಳಿಗೆ ಶುಭಕರ. ಅಕ್ವಾಮರೀನ್ ಮತ್ತು ಅಮೆಥಿಸ್ಟ್ ನಿಮ್ಮ ಅಂತಃಪ್ರಜ್ಞೆಯನ್ನು ಉತ್ತೇಜಿಸುತ್ತವೆ. ಡಿಜಿಟಲ್ ಸಂಪರ್ಕಗಳ ಮೂಲಕ ಅನಿರೀಕ್ಷಿತ ಪ್ರಯಾಣದ ಅವಕಾಶಗಳು ಬರುತ್ತವೆ. ಅಲ್ಪ ದೂರದ ಪ್ರಯಾಣಗಳು ತಾಂತ್ರಿಕ ಉದ್ದೇಶಗಳಿಗಾಗಿ ಅಥವಾ ಸಮಾನ ಮನಸ್ಸಿನವರನ್ನು ಭೇಟಿಯಾಗಲು ಸೂಕ್ತ. ಕಠಿಣ ಪ್ರಯಾಣಗಳನ್ನು ಅವಾಯ್ಡ್ ಮಾಡಿ. ಪರಿಹಾರ: ವಿದ್ಯುತ್ ನೀಲಿ ಬಣ್ಣ ಧರಿಸಿ. ಕೆಲಸದ ಸ್ಥಳದ ಬಳಿ ಸ್ಫಟಿಕ ಇಡಿ. ಬೆಳಗ್ಗೆ 6 ರಿಂದ 7 ಗಂಟೆಗೆ ಪೂರ್ವಕ್ಕೆ ಮುಖ ಮಾಡಿ ಧ್ಯಾನ ಮಾಡಿ. ಇಂದು ನಿಮ್ಮ ದಿನವು ನವೀನತೆ, ಸ್ಪಷ್ಟತೆ ಮತ್ತು ಮಾನವೀಯ ಪ್ರಗತಿಯಿಂದ ತುಂಬಿರಲಿ. ನಮಸ್ಕಾರ ಮೀನರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೆಪ್ಟ್ಯೂನ್ ಆಳ್ವಿಕೆಯ ಮೀನ. ಇಂದು ನಿಮ್ಮ ಅಂತಃಪ್ರಜ್ಞೆಯ ಆಳ ಮತ್ತು ಸಹಾನುಭೂತಿ ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ಕಲಾತ್ಮಕ ಸಂವೇದನೆ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆ ಜೀವನದ ಪ್ರವಾಹಗಳನ್ನು ನಯವಾಗಿ ಮುನ್ನಡೆಸುತ್ತವೆ. ಇಂದು ಪ್ರಾಮಾಣಿಕ ದುರ್ಬಲತೆಯ ಮೂಲಕ ಸಂಬಂಧಗಳು ಗಾಢವಾಗುತ್ತವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂಟಿಗಳಿಗೆ ಆಸಕ್ತಿಕರ ಪರಿಚಯಗಳನ್ನು ತರುತ್ತವೆ. ದಾಂಪತ್ಯಗಳು ಕಲಾತ್ಮಕ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಸಂವಹನವು ನಿಜವಾದ ಅನ್ಯೋನ್ಯತೆಯನ್ನು ನಿರ್ಮಿಸುತ್ತದೆ. ಮಂಗಳವಾರದ ಮಂಗಳಾಶಕ್ತಿ ನಿಮ್ಮ ಆಂತರಿಕ ಯೋಧನನ್ನು ಜಾಗೃತಗೊಳಿಸುತ್ತದೆ. ಮುಂದೂಡಿದ ಕನಸುಗಳ ಮೇಲೆ ನಿರ್ಧಾರಕ ಕ್ರಮ ಕೈಗೊಳ್ಳಲು ಇದು ಒತ್ತಾಯಿಸುತ್ತದೆ. ಸಹಾನುಭೂತಿ ಸ್ವಭಾವವನ್ನು ಬರಿದವರೊಂದಿಗೆ ಸ್ಪಷ್ಟ ಮಿತಿಗಳನ್ನು ಸ್ಥಾಪಿಸಿ. ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಇಂದಿನ ಗ್ರಹಗತಿಯಲ್ಲಿ ಸಹಯೋಗದ ಪ್ರಯೋಜನಗಳು ಬೆಳೆಯುತ್ತವೆ.
ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳು ಕೆಲಸದ ಉದ್ವಿಗ್ನತೆಗಳನ್ನು ಶಾಂತವಾಗಿ ಪರಿಹರಿಸುತ್ತವೆ. ಹೊಸ ಸೃಜನಶೀಲ ದೃಷ್ಟಿಕೋನಗಳನ್ನು